ಸಾವಿರಾರು ವರ್ಷಗಳ ಹಿಂದೆ ಮಾನವಕುಲದ ಅತ್ಯಂತ ಪ್ರಾಚೀನ ಜ್ಞಾನ ಶ್ಲೋಕಗಳ ರೂಪದಲ್ಲಿ ಮೂಡಿಬಂತೋ ಆ ಪವಿತ್ರ ಗ್ರಂಥವೇ ಋಗ್ವೇದ. ಮತ್ತು ಅದರ ಪ್ರತಿ ಪುಟದಲ್ಲೂ ಗುಡುಗಿನಂತೆ ಮೊಳಗುವ ಒಂದು ಹೆಸರಿದೆ: ದೇವತೆಗಳ ರಾಜ ಇಂದ್ರ. ಇಂದ್ರನನ್ನ ಅರ್ಥ ಮಾಡಿಕೊಂಡ್ರೆ ನಾವು ಪ್ರಾಚೀನ ವೈದಿಕ ಜಗತ್ತಿನ ದೃಷ್ಟಿಕೋನವನ್ನೇ ಅರಿತಂತೆ. ಹಾಗಾಗಿ ಅವನ 5 ಪ್ರಮುಖ ಪಾತ್ರಗಳನ್ನ ಒಂದೊಂದಾಗಿ ಪರಿಶೀಲಿಸೋಣ. ಇದರ ಮೂಲಕ ಈ ವಿಶ್ವದ ಹಿಂದಿರುವ ಶಕ್ತಿ ಮತ್ತು ತತ್ವವನ್ನ ಅರ್ಥ ಮಾಡಿಕೊಳ್ಳೋಣ. ಇಂದ್ರನ ಮೊದಲ ಮತ್ತು ಅತಿ ಮುಖ್ಯವಾದ ಪಾತ್ರ, ಅವನು ದೇವತೆಗಳ ಅಧಿಪತಿ, ಸ್ವರ್ಗೀಯ ಸಾಮ್ರಾಜ್ಯದ ಚಕ್ರವರ್ತಿ. ಎಲ್ಲಾ ದೈವಿಕ ಶಕ್ತಿಗಳು ಅವನಲ್ಲೇ ಕೇಂದ್ರೀಕೃತವಾಗಿವೆ, ಅವನ ಆಳ್ವಿಕೆಗೆ ಒಳಪಟ್ಟಿವೆ. ಋಗ್ವೇದದ ಶ್ಲೋಕಗಳು ಇದನ್ನ ಸ್ಪಷ್ಟವಾಗಿ ಘೋಷಿಸುತ್ತವೆ. ಇಂದ್ರನ ಅಧಿಕಾರ ವಿಶ್ವವ್ಯಾಪಿ. ಬೇರೆಲ್ಲ ದೇವತೆಗಳು ಅವನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳುತ್ತಾರೆ. ಅವನ ಆಜ್ಞೆಯೇ ಕೊನೆಯ ಮಾತು. ಅವನೇ ಪರಮೋಚ್ಚ ಶಕ್ತಿ. ಆದರೆ ಒಬ್ಬ ರಾಜನಿಗೆ ತನ್ನ ಶಕ್ತಿಯನ್ನು ಸಾಬೀತುಪಡಿಸಲು ಒಂದು ಸಂಗ್ರಾಮ ಬೇಕು. ಇಂದ್ರನ ಕಥೆಯು ಅವನ ಅತ್ಯಂತ ಪ್ರಸಿದ್ಧ ಮತ್ತು ನಿರ್ಣಾಯಕವಾದ ಒಂದು ಯುದ್ಧದೊಂದಿಗೆ ಬೆಸೆದುಕೊಂಡಿದೆ: ಮಹಾಸರ್ಪ ವೃತ್ರನೊಂದಿಗಿನ ಆ ವಿಶ್ವಯುದ್ಧ. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ಒಂದು ಆದಿ ಸ್ವರೂಪದ ಅಸ್ತವ್ಯಸ್ತವಾದ ಜಗತ್ತು. ಅಲ್ಲಿ ವೃತ್ರ ಅನ್ನೋ ಮಹಾಸರ್ಪ ಪರ್ವತಗಳ ಸುತ್ತ ಸುರುಳಿ ಸುತ್ತುಕೊಂಡು ಇಡೀ ಜಗತ್ತಿನ ಜೀವಜಲವನ್ನೇ ಬಂಧಿಸಿಟ್ಟಿದೆ. ಇದರ ಪರಿಣಾಮ ಇಡೀ ವಿಶ್ವದಲ್ಲಿ ಬರಗಾಲ ಮತ್ತು ಸಾವಿನ ನಿಶ್ಚಲತೆ ಆವರಿಸಿತ್ತು. ಆಗ ಆ ಕತ್ತಲಿನಲ್ಲಿ ಒಬ್ಬ ವೀರ ಉದಯಿಸುತ್ತಾನೆ. ತನ್ನ ವಜ್ರಾಯುಧವನ್ನ ಕೈಲಿ ಹಿಡಿದು ಇಂದ್ರನು ಆ ಮಹಾಸರ್ಪವನ್ನ ಎದುರಿಸಲು ನಿಲ್ಲುತ್ತಾನೆ. ಇದು ಕೇವಲ ಒಂದು ಯುದ್ಧವಲ್ಲ, ಇದು ಇಡೀ ವಿಶ್ವದ ಭವಿಷ್ಯವನ್ನೇ ನಿರ್ಧರಿಸುವ ಮಹಾಸಂಗ್ರಾಮ. ಯುದ್ಧ ಅದರ ಪರಾಕಾಷ್ಠೆಯನ್ನ ತಲುಪುತ್ತೆ. ಇಂದ್ರನ ವಜ್ರಾಯುಧ ಸಿಡಿಲಿನಂತೆ ಬಡದು ವೃದ್ರನನ್ನ ಸೀಳಿ ಹಾಕತ್ತೆ. ತಕ್ಷಣ ಬಂಧನದಲ್ಲಿದ್ದ ನದಿಗಳು ಮುಕ್ತವಾಗಿ ಪರ್ವತಗಳಿಂದ ಧುಮುಕಿ ಒಣಗಿದ ಭೂಮಿಗೆ ಮತ್ತೆ ಜೀವ ತುಂಬುತ್ತವೆ. ಇಡೀ ವಿಶ್ವಕ್ಕೆ ಮತ್ತೆ ಚಲನೆ ಸಿಗುತ್ತೆ. ಈ ಒಂದೇ ಒಂದು ಕಾರ್ಯದಿಂದ ಇಂದ್ರ ಕೇವಲ ಒಬ್ಬ ಯೋಧನಾಗಿ ಉಳಿಯಲಿಲ್ಲ, ಬದಲಾಗಿ ಅವನು ವಿಶ್ವಶಕ್ತಿಗಳನ್ನೇ ಬಂಧಮುಕ್ತಗೊಳಿಸಿದ ಮಹಾನ್ ವಿಮೋಚಕನಾದ. ಅಸ್ತವ್ಯಸ್ತತೆಯಿಂದ ವ್ಯವಸ್ಥೆಯನ್ನ ಪಾರು ಮಾಡುವ ದೇವನಾದ. ವಿಶ್ವವನ್ನೇ ಅಸ್ತವ್ಯಸ್ತತೆಯಿಂದ ರಕ್ಷಿಸಿದ ಅದೇ ಶಕ್ತಿ ಭೂಮಿಯ ಮೇಲಿನ ಮಾನವರನ್ನು ಕೂಡ ರಕ್ಷಿಸುತ್ತೆ. ಅಂದ್ರೆ ಇಂದ್ರ ಕೇವಲ ದೇವತೆಗಳ ರಾಜ ಮಾತ್ರ ಅಲ್ಲ, ಅವನು ಮಾನವಕುಲದ ಪಾಲಕ ಕೂಡ. ಋಗ್ವೇದದ ಶ್ಲೋಕಗಳನ್ನ ನೋಡಿದ್ರೆ ಭಕ್ತರು ಇಂದ್ರನನ್ನ ತಮ್ಮ ಕೋಟೆ, ತಮ್ಮ ಗುರಾಣಿ ಅಂತಾನೆ ಕರೀತಾರೆ. ಯುದ್ಧದಲ್ಲಿ ಎದುರಾಗೋ ಶತ್ರುಗಳಾಗಿರ್ಲಿ ಅಥವಾ ಜೀವನದ ಕಷ್ಟಗಳೇ ಇರ್ಲಿ, ಇಂದ್ರ ತನ್ನ ಆರಾಧಕರನ್ನ ರಕ್ಷಿಸೋಕೆ ಇರುವ ದೈವಿಕ ಶಕ್ತಿ. ಸರಿ, ಆದರೆ ಇಂದ್ರನ್ಗೆ ಈ ಅಪಾರ ಶಕ್ತಿ ಎಲ್ಲಿಂದ ಬರುತ್ತೆ? ಈ ಪ್ರಶ್ನೆಗೆ ಉತ್ತರ ವೈದಿಕ ಆಚರಣೆಗಳ ಕೇಂದ್ರಬಿಂದುವಾಗಿದ್ದ ಒಂದು ಪವಿತ್ರ ಪಾನೀಯದಲ್ಲಿದೆ. ಅದರ ಹೆಸರು ಸೋಮ. ಈ ಸೋಮ ಅಂದ್ರೆ ಅದು ಕೇವಲ ಒಂದು ಪಾನೀಯ ಅಲ್ಲ, ಅದೊಂದು ರೀತಿ ದೈವತ್ವದ ಸಾರ, ಶಕ್ತಿಯ ಮೂಲ. ಯಜ್ಞಗಳಲ್ಲಿ ದೇವತೆಗಳಿಗೆ, ಅದರಲ್ಲೂ ವಿಶೇಷವಾಗಿ ಇಂದ್ರನಿಗೆ ಇದನ್ನ ಅರ್ಪಿಸಿದಾಗ ಅವನಿಗೆ ಅಸಾಧಾರಣವಾದ ಬಲ ಮತ್ತು ಚೈತನ್ಯ ಸಿಕ್ತಿತ್ತು ಅಂತ ನಂಬಿಕೆ. ಶ್ಲೋಕಗಳಲ್ಲಿ ಇದನ್ನ ಮತ್ತೆ ಮತ್ತೆ ವರ್ಣಿಸಲಾಗಿದೆ. ವೃತ್ರನ ಜೊತೆಗಿನ ಮಹಾಯುದ್ಧಕ್ಕೆ ಹೋಗೋ ಮುಂಚೆ ಇಂದ್ರನು ಸೋಮದ ಸಾಗರವನ್ನೇ ಕುಡಿಯುತ್ತಾನೆ ಅಂತ. ಈ ದೈವಿಕ ಪಾನೀಯವೇ ಅವನ ವಜ್ರಾಯುಧಕ್ಕೆ ಶಕ್ತಿ ತುಂಬಿ ಅವನನ್ನ ಅಜೇಯನನ್ನಾಗಿ ಮಾಡೋದು. ರಾಜನಾಗಿ, ಯೋಧನಾಗಿ, ರಕ್ಷಕನಾಗಿ ಇಂದ್ರನ ಈ ಎಲ್ಲಾ ಪಾತ್ರಗಳು ಅವನ ಒಂದು ಅಂತಿಮ ಮತ್ತು ಅಷ್ಟೇ ಘನವಾದ ಜವಾಬ್ದಾರಿಯ ಕಡೆಗೆ ನಮ್ಮನ್ನ ಕರ್ಕೊಂಡೋಗುತ್ತ. ಅದೇನೆಂದ್ರೆ ಅವನು ಇಡೀ ವಿಶ್ವದ ವ್ಯವಸ್ಥೆಯ ಪಾಲಕ. ಈ ವಿಶ್ವ ವ್ಯವಸ್ಥೆಗೆ ಒಂದು ಹೆಸರಿದೆ: ಋತ. ಇದು ಕೇವಲ ಒಂದು ನಿಯಮ ಅಲ್ಲ, ಇದು ಇಡೀ ವಿಶ್ವದ ಆತ್ಮ ಇದ್ದಾಗೆ. ಸೂರ್ಯ ಪ್ರತಿದಿನ ಹುಟ್ಟೋದು, ಋತುಗಳು ಬದಲಾಗೋದು, ಅಷ್ಟೇ ಯಾಕೆ ಮನುಷ್ಯರ ನೈತಿಕ ನಡವಳಿಕೆ ಕೂಡ, ಎಲ್ಲವೂ ಈ ಋತ ಅನ್ನೋ ವಿಶ್ವಕಾನೂನಿನ ಭಾಗವೇ. ಇದ್ರ ಅರ್ಥವೇನು ಅಂದ್ರೆ, ಇಂದ್ರನ ಶಕ್ತಿ ಅನ್ನೋದು ಒಂದು ಕುರುಡು ಶಕ್ತಿಯಲ್ಲ, ಅದಕ್ಕೊಂದು ಉದ್ದೇಶವಿದೆ. ಅವನ ಪ್ರತಿಯೊಂದು ಕೆಲಸವೂ ಈ ವಿಶ್ವಕಾನೂನನ್ನು ಅಂದ್ರೆ ಋತವನ್ನು ಎತ್ತಿಹಿಡಿಯಲು ಮತ್ತು ರಕ್ಷಿಸಲು ಮೀಸಲಾಗಿದೆ. ಹೀಗೆ ನಾವು ನೋಡಿದವನ ಎಲ್ಲಾ ಪಾತ್ರಗಳು, ರಾಜ, ಯೋಧ, ರಕ್ಷಕ, ಎಲ್ಲವೂ ಒಂದೇ ಒಂದು ಬಿಂದುವಿನಲ್ಲಿ ಬಂದು ಸೇರುತ್ತೆ. ಆ ಅಂತಿಮ ಉದ್ದೇಶ ಋತವನ್ನ ಕಾಪಾಡುವುದು ಮತ್ತು ಈ ವಿಶ್ವವು ಮತ್ತೆ ಅಸ್ತವ್ಯಸ್ತತೆಯ ಕತ್ತಲೆಗೆ ಜಾರದಂತೆ ನೋಡಿಕೊಳ್ಳುವುದು.